ಕಲಬುರಗಿಯ ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ವೀರಶೈವ ಲಿಂಗಾಯತ ಪರಂಪರೆಯ ಗುರುಸ್ಥಾನದಲ್ಲಿರುವ ಜಂಗಮ ಸಮುದಾಯವು ಇಂದಿಗೂ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿದೆ ಎಂದು ಸಂಘದ ಪದಾಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಸಾವಿರಾರು ಜನರು ಕೇವಲ ಪೌರಾಹಿತ್ಯ ನಂಬಿ ಸಂಕಷ್ಟದಲ್ಲಿದ್ದಾರೆ. ಬಡತನದ ಕಾರಣದಿಂದಾಗಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಕೇವಲ ಪೂಜೆ ಪುನಸ್ಕಾರದ ಕಾಣಿಕೆಯಿಂದ ಜೀವನ ನಡೆಸುವುದು ಇಂದಿನ ಕಾಲದಲ್ಲಿ ಕಷ್ಟಕರವಾಗಿದೆ. ಈ ಕೂಡಲೇ ಸರ್ಕಾರ ಸಮುದಾಯದ ಏಳಿಗೆಗೆ ವಿಶೇಷ ಗಮನ ಹರಿಸಬೇಕೆಂದು ಅಧ್ಯಕ್ಷರಾದ ಸತೀಶ್ ಸಿ ದಿಗಾಂವ್ಕರ್ ಮತ್ತು ಕಾರ್ಯದರ್ಶಿ ರುದ್ರಮುನಿ ಎಂ ಪಂಡಪತಿರವರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಜಂಗಮ ಕ್ಷೇಮಾಭಿವೃದ್ಧಿಯ ಸಂಘದ ವತಿಯಿಂದ ಈ ಭಾಗದ ಜಂಗಮ ಸಮಾಜದ ವತಿಯಿಂದ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕಾಗಿ ಇಲ್ಲಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಪಾಲ್ಗೊಂಡಿರುವಂಥದ್ದು. ನಿನ್ನೆ ನಡೆದಿರುವಂಥ ಅಧಿವೇಶನದಲ್ಲಿ ಜಂಗಮ ಅಭಿವೃದ್ಧಿಯ ಮಂಡಳಿಯ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಈ ಭಾಗದ ಶಾಸಕರು ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹವಾಗಿರುವಂಥ ಕೆಲಸ. ಬಹಳಷ್ಟು ಸುಮಾರು ವರ್ಷಗಳಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಡತನದಲ್ಲಿ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡತನದಲ್ಲಿರ್ತಕ್ಕಂಥ ಈ ಜಂಗಮ ಸಮುದಾಯ ಭಾಳಷ್ಟು ಸರ್ಕಾರದಿಂದ ತುಳಿತಕ್ಕೆ ಒಳಗಾಗಿರುವಂಥ ಯಾವುದಾದರೂ ಸಮಾಜ ಇದ್ದರೆ ಅದು ಜಂಗಮ ಸಮಾಜ. ಆ ಜಂಗಮ ಸಮಾಜವನ್ನು, ಬಡತನದಲ್ಲಿರ್ತಕ್ಕಂಥ ಸಮಾಜವನ್ನು ಪರಿಗಣಿಸಿ ಈ ಭಾಗದ ಶಾಸಕರು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಿನ್ನೆ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಸೇರಿಕೊಂಡು ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಕ್ಕಂಥವ್ರು ಅದಾರೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಜಂಗಮ ಸಮಾಜಕ್ಕಾಗಲಿ, ಕರ್ನಾಟಕ ರಾಜ್ಯದ ಜಂಗಮರಿಗಾಗಲಿ, ಬಡತನದಲ್ಲಿರ್ತಕ್ಕಂಥ ಜಂಗಮರಿಗೆ ಒಂದು ಒಳಿತನ ಆಗಲಿ ಅನ್ನುವಂಥ ಸದುದ್ದೇಶದಿಂದ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಈ ಜಂಗಮ ಸಮಾಜದಿಂದ ಸುಮಾರು 10 ಜನ ಎಲ್ಲ ಹಿರಿಯರು ಸೇರಿಕೊಂಡು 224 ಶಾಸಕರಿಗೆ ಮನವಿಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಶಾಸಕರು ಕೂಡ ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ವಿನಯ ಮಾಡಲಿಲ್ಲ, ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಲಿಲ್ಲ. ಆದರೆ ಈ ಭಾಗದ ನಮ್ಮ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಿನ್ನೆ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ, ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬರುವ ದಿನಮಾನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಂಸದರು ಈ ಜಂಗಮ ಸಮಾಜಕ್ಕೆ ಏನಾದರೂ ಒಂದು ಕಾಯಕಲ್ಪವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಮನವಿಯನ್ನು ಬರುವ ದಿನಮಾನದಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮುಂದಿನ ದಿನಮಾನದಲ್ಲಿ ಸ್ವಲ್ಪ ದಿವಸದಲ್ಲಿ ಅದನ್ನು ಸಮಯವನ್ನು ನಿಗದಿ ಮಾಡಿ ಅವರಿಗೆ ಮನವಿ ಮತ್ತೊಮ್ಮೆ ಕೊಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಬೇಗನೆ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರದಿಂದ ಆಗಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಬರುವ ದಿನಮಾನದಲ್ಲೂ ಕೂಡ ಅವರಿಗೆ ಒಂದು ಯೋಗ್ಯ ಸ್ಥಾನವನ್ನು ಸರ್ಕಾರದಲ್ಲಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಒಂದು ಬಹು ವರ್ಷಗಳ ಬೇಡಿಕೆಯಂತೆ ನಮ್ಮ ಜಂಗಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತೇಳಿ ಸುಮಾರು ಒಂದು 8-10 ವರ್ಷದಿಂದ ಬೇಡಿಕೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಹೋದ ವರ್ಷ ಬೆಂಗಳೂರಿಗೆ ಎಲ್ಲ ಮುಖಂಡರು ಸೇರಿ ಒಂದು ನಿಯೋಗ ಕರ್ಕೊಂಡು ಹೋಗಿದ್ದೆವು. ಆ ನಿಯೋಗ ಸುಮಾರು 224 ಶಾಸಕರು, MLCಗಳು ಹಾಗೂ ಸಂಸದರಿಗೆ ಭೇಟಿಯ ಮುಖಾಂತರ ಒಂದು ಮನವಿ ಸಲ್ಲಿಸಿರುತ್ತೇವೆ. ಲಾಸ್ಟ್ ಟೈಮೇ ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಮಾತು ಕೊಟ್ಟಿದ್ದರು ಒಂದು ಕಾರ್ಯಕ್ರಮದಲ್ಲಿ, ನಿಮ್ಮದು ಏನು ಸಮಾಜದ ಬೇಡಿಕೆ ಅದ ನಾನು ಸರ್ಕಾರ ಮುಂದೆ ಇಡ್ತೀನಿ ಅಂಥೇಳಿ ಒಂದು ಮಾತು ಕೊಟ್ಟಿದ್ದರು. ಅದೇ ಮಾತಿನ ಪ್ರಕಾರ ಅವರು ನಿನ್ನೆ ಒಂದು ಅಧಿವೇಶನದಲ್ಲಿ ಒಂದು ನಮ್ಮ ಸಮಾಜದ
ಆಗುಗಳು ಯಾವ ಥರ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಮತ್ತು ನಮ್ಮದು ಕಾಯಕ ಏನು ಒಂದು ಸವಿಸ್ತಾರವಾಗಿ ಹೇಳೋ ಮೂಲಕ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಗಮನ ಸೆಳೆದಿದ್ದಾರೆ. ಈ ಒಂದು ಗಮನ ಸೆಳೆದಿದ್ದಕ್ಕೆ ಅಂತಂತಂದ್ರೆ ಅವರಿಗೆ ಮೊದಲನೇಯಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ ಎಲ್ಲ ಸಮಾಜ ಪರವಾಗಿ. ಮತ್ತು ಮುಂದೆ ಬರುವಂಥ ದಿವಸದಲ್ಲಿ ನಮಗೇನು ಸರ್ಕಾರಕ್ಕೆ ಮನವಿ ಏನಾದಂತಂತಂದ್ರೆ ಆದಷ್ಟು ಬೇಗನೆ ನಮ್ಮದು ಒಂದು ಸಮಾಜಕ್ಕೆ ಒಂದು ಏನು ಆದ್ಯತೆ ಕೊಟ್ಟು ಒಂದು ನಿಗಮ ಮಂಡಳಿ ಬಹುಬೇಗ ಮಾಡಿ ನಮ್ಮ ಸಮಾಜದಲ್ಲಿ ಏನು ಬಡವರಿದ್ದಾರೆ ಅವರಿಗೆ ಒಂದು ಆಶಾಕಿರಣವಾಗಿ ಹೊಮ್ಮಬೇಕಂತೇಳಿ ಕೇಳ್ಕೊಂಡು ಪ್ರಾಚೀನ ಪರಂಪರೆ ಭವ್ಯ ಇತಿಹಾಸ ಹೊಂದಿರುವಂಥ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯ ಗುರುಸ್ಥಾನದಲ್ಲಿರುವಂಥ ಜಂಗಮ ಸಮಾಜ ಸಂಸ್ಕೃತಿ ಸಂಸ್ಕಾರ ಸದ್ಭಾವನೆ ಸಮಾಜ ಕಟ್ಟುವಲ್ಲಿ ಸದಾ ಮುಂಚೂಣಿಯಲ್ಲಿರುವಂಥದ್ದು. ಆದರೆ ಆರ್ಥಿಕವಾಗಿ ಬಹಳ ತೀರ ಕೆಟ್ಟದಂಥ ಪರಿಸ್ಥಿತಿಯಲ್ಲಿ ಜೀವನ ನಡೆಸುವಂಥ ಸ್ಥಿತಿ ಇದೆ. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಜಂಗಮ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡೋದರ ಮೂಲಕ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಹೊಸ ನಾಂದಿಯನ್ನು ಹಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇಡೀ ಸಮಾಜದ ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥ ಗೌರವಿಸುವಂಥ ಪೂಜಿಸುವಂಥ ಸಮುದಾಯ ವೀರಶೈವ ಲಿಂಗಾಯತ ಧರ್ಮ ಪರಂಪರೆ ಗುರು ಪರಂಪರೆಯಿರುವಂಥ ಜಂಗಮ ಸಮುದಾಯದ ತನ್ನದೆಲ್ಲವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿ ಸಮಾಜ ಸೇವೆಯೇ ತನ್ನ ಉಸಿರನ್ನಾಗಿಸಿಕೊಂಡಂಥ ಧರ್ಮ ಜಂಗಮ ಸಮಾಜ. ಇಂಥ ಸಮಾಜದ ಸರ್ವತೋಮುಖ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಆಗಬೇಕಾಗಿರುವುದು ಅತ್ಯಂತ ಅವಶ್ಯವಾಗಿದೆ. ಹಿಂದೆ ಕಾಲ ಬದಲಾವಣೆ ಆದಂಗೆ ಇವತ್ತಿನ ವರ್ತಮಾನದ ಬದುಕು ನಡೆಸುವಂಥದ್ದು ಜಂಗಮ ಸಮುದಾಯಕ್ಕೆ ಅತ್ಯಂತ ಕಷ್ಟಕರ ಸಾಧ್ಯವಾಗಿದೆ. ಪೌರೋಹಿತ್ಯವನ್ನೇ ನಂಬಿ ಅರ್ಚನೆ ನಂಬಿ ಅರ್ಪಣೆಯನ್ನೇ ನಂಬಿ ಬದುಕುವಂಥ ಸಮಾಜ. ಈ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಮುಂದಿನ ಭವಿಷ್ಯದ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಸವಲತ್ತುಗಳನ್ನು ನೀಡುವಂಥದ್ದು ಈ ನೆಲದ ಕಾನೂನಿನ ಪ್ರಕಾರ ಸಂವಿಧಾನದ ಆಶಯಡಿಯಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಜಂಗಮ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ಹೊಸ ಭಾಷೆ ಬರೀಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯದ ಎಲ್ಲ ನಾಯಕರಲ್ಲಿ ಎಲ್ಲ ಪಕ್ಷದ ನಾಯಕರಲ್ಲಿ ಎಲ್ಲ ಶಾಸಕರಲ್ಲಿ ಮಂತ್ರಿಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ನಿನ್ನೆ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಸದನದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅದರ ಕುರಿತು ಧ್ವನಿ ಎತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಎಲ್ಲ ಮಂತ್ರಿಗಳು ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಮಂತ್ರಿಗಳು ಶಾಸಕರು ಒಕ್ಕೂರಿನಿಂದ ಈ ಸಮಾಜದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಎಷ್ಟು ಕಡು ಬಡತನದಲ್ಲಿ ಈ ಸಮಾಜ ಜೀವನ ಮಾಡ್ತಾಯಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅವರಿವರೆನ್ನದೆ ಎಲ್ಲರೂ ಒಂದಾಗಿ ನಿಂತು ಈ ಸಮಾಜಕ್ಕೆ ಒಂದಿಷ್ಟು ಸವಲತ್ತುಗಳನ್ನು ಕಲ್ಪಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ.